ಬಾವಿ ಅತ್ತೆಯೊಂದಿಗೆ ಅಳಿಯ ಸೇರಿ ದೇವಾಲಯಕ್ಕೆ ಕನ್ನ. ದೇವಿಯ ಚಿನ್ನ ಬೆಳ್ಳಿ ಆಭರಣಗಳನ್ನ ಕದ್ದ ಖತರ್ನಾಕ್ ಕಳ್ಳರು. ಕಳ್ಳತನಕ್ಕೆ ದೇವಾಲಯದ ಅರ್ಚಕನಿಂದಲೇ ಮಾಸ್ಟರ್ ಪ್ಲಾನ್. ಐಷಾರಾಮಿ ಕಾರಿನಲ್ಲಿ ಬಂದು ಕಳ್ಳತನಗೈದ ಕಿಲಾಡಿಗಳು. ಎಸ್ ವೀಕ್ಷಕರೇ, ಗುಂಪುಗಳು ಸೇರಿಕೊಂಡು ಕಳ್ಳತನ ಮಾಡೋದನ್ನ ಕೇಳಿದ್ದೇವೆ. ಅತ್ತ ಗಂಡ ಹೆಂಡತಿ ಸೇರಿಕೊಂಡು ಕಳ್ಳತನ ಮಾಡೋದನ್ನ ಕೂಡ ನೋಡಿದ್ದೇವೆ. ಅಧಿಕಾರಿಗಳೇ ಸೇರಿ ಕಚೇರಿಯಲ್ಲಿ ಕನ್ನ ಹಾಕೋದನ್ನು ಕೂಡ ನೋಡಿದ್ದೇವೆ. ಆದರೆ ಮಗಳನ್ನ ಕೊಟ್ಟ ಅತ್ತೆಯ ಜೊತೆಯೇ ಸೇರಿ ಕಳ್ಳತನ ಮಾಡಿರೋ ಪ್ರಕರಣಗಳು ತುಂಬಾನೇ ಕಮ್ಮಿ. ಹೌದು, ನಾವು ಹೇಳೋ ಹೊರಟಿರುವ ಇವತ್ತಿನ ಸುದ್ದಿ ನಿಮಗೆ ಶಾಕ್ ಕೊಡುತ್ತೆ. ಅವರಿಬ್ರು ವರಸೆಯಲ್ಲಿ ಅಳಿಯ ಮತ್ತು ಅತ್ತೆ. ತನ್ನ ಮಗಳ ಮನಸ್ಸನ್ನ ಕದ್ದಿದ್ದ ಅಳಿಯನ ಜೊತೆ ಸೇರಿ ಅತ್ತೆ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ಲು. ಕಳ್ಳತನ ಮಾಡೋದಕ್ಕೆ ದೇವಸ್ಥಾನದ ಪೂಜಾರಿಯನ್ನೇ ಬುಟ್ಟಿಗೆ ಹಾಕಿಕೊಂಡಿದ್ಲು ಖತರ್ನಾಕ್ ಅತ್ತೆ. ಇತ್ತ ಆಂಟಿಯ ಮೋಡಿಗೆ ಲಾಕ್ ಆದ ಪೂಜಾರಿ ಕಳ್ಳತನ ಮಾಡಲು ಸಪೋರ್ಟ್ ಮಾಡಿದ್ದ. ಆ ಮೂವರು ಸೇರಿಕೊಂಡು ಹಾಕಿದ ಸ್ಕೆಚ್ ಕೇಳಿ ಒಮ್ಮೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟಕ್ಕೂ ಅತ್ತೆ ಅಳಿಯನ ಅಸಲಿ ಕಹಾನಿ ಏನು? ಇದು ಎಲ್ಲಿ ನಡೆದಿರೋದು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂಥದ್ದೊಂದು ಖತರ್ನಾಕ್ ಸ್ಕೆಚ್ ಹಾಕಿರೋ ಅತ್ತೆ ಅಳಿಯ ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಿರಿಯಲಚೇನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು. ಈ ದೇವಾಲಯಕ್ಕೆ ಭಕ್ತರು ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಆಭರಣಗಳನ್ನ ನೀಡಿದ್ರು. ಕಾಡಿನ ಮಧ್ಯೆ ಇರೋದ್ರಿಂದ ಇಲ್ಲಿಗೆ ಜನ ಬರೋದು ವಿರಳ. ಇದನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಅಳಿಯ ಮತ್ತು ಅತ್ತೆ ಭಕ್ತರ ಸೋಗಿನಲ್ಲಿ ಐಷಾರಾಮಿ ಕಾರಿನಲ್ಲಿ ಬಂದು ದೇವಾಲಯದ ಚೌಡೇಶ್ವರಿ ದೇವಿಯ ಮೈಮೇಲಿದ್ದ ಆಭರಣಗಳನ್ನ ಕದ್ದು ಪರಾರಿಯಾಗಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಸರಿ ಹಿರಿಯಲಾಚೇನಲ್ಲಿ ಊರಿದೆ. ಒಂದು ರೀತಿ ಬಂದಿತ್ತು. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೀಸ್ಟ್ ಚಿಕ್ಕಮಲ್ಲೇಶಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವಿಚಾರ ಬಗ್ಗೆ. ಕಿ ಬೇರೆ ಬೇರೆ ಆರ್ನಮೆಂಟ್ಸ್ ಏನಿದೆ ಊರಲ್ಲಿ, ಇದು ಟೆಂಪಲಲ್ಲಿ ಬೇಸಿಕ್ಲಿ ಡೊನೇಟ್ ಮಾಡಿದ್ದಾರೆ ಬೇರೆ ಬೇರೆ ಜನ. 20 ಇಯರ್ಸಿಂದ ಮಾಸ್ಕ್ ವಗೇರ ಇದೆಯಾ, ಮತ್ತು ತಾಳಿ ವಗೇರ ಇದೆ, ನೆಕ್ಲೆಸ್ ಟೈಪ್ ಇದೆ, ಇದು ಎಲ್ಲ ಇದೆ. ಅದನ್ನು ಎಲ್ಲ ಕಳ್ಳತನ ಆಗಿದೆ, ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈ ಕೇಸ್ದು ನಮ್ಮ ಟೀಮ್ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ PSI ಶ್ಯಾಮಲಾ ನೇತೃತ್ವದಲ್ಲಿ ಈ ಕಳ್ಳತನಿಗೆ ಈಗ ಪತ್ತೆ ಮಾಡಿದ್ದಾರೆ. ಈ ನಮ್ಮ ಮಾಹಿತಿ ಪ್ರಕಾರ ಈಗ ನಮಗೆ ಎಲ್ಲ ರಿಕವರಿ ಆಗಿದೆ. ಏನೇನು ಕಳ್ಳತನ ಆಯಿತು ಎಲ್ಲ ರಿಕವರಿ ನಾವು ಮಾಡಿದ್ದೀವಿ. ಈ ಕೇಸಲ್ಲಿ ನಮಗೆ 3 ಜನ ಆರೋಪಿ ಸಿಕ್ಕಿದೆ. ಒಬ್ಬರು ನವೀನ್ ಅರೌಂಡ್ 30 ಇಯರ್ಸ್ ಏಜ್, ಸೆಕೆಂಡ್ ಲೇಡಿ ಒಬ್ಬರು ಲತಾ ಅರೌಂಡ್ 45 ಇಯರ್ಸ್ ಏಜ್. ಈ ಲತಾದು ಡಾಟರ್ ಜೊತೆ ಏನಾದರೂ ರಿಲೇಷನ್ ಇದೆಯಾ ನವೀನ್ದು ಏನಾದರೂ, ಈ ಥರ ಮಾಹಿತಿ ಬಂದಿದೆ. ಜೊತೆಗೆ 3rd ಪರ್ಸನ್ ನಾವು ಇಂಟರೋಗೇಷನ್ ಮಾಡಿದ್ದೀವಿ. ಈ ಪ್ರೀಸ್ಟ್ ಯಾರು ಇದೆ ಚಿಕ್ಕಮಲ್ಲೇಶಪ್ಪ, ಅವರದು ಕೂಡ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅವರಿಗೆ ಕೂಡ ಮೊದಲಿಂದ ಎಲ್ಲ ಗೊತ್ತಿತ್ತು, ಈ ಥರ ಮಾಹಿತಿ ಬಂದಿದೆ. ಸೊ ಎಲ್ಲ 3 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಮತ್ತೆ ಅವರಿಂದ ಫುಲ್ ರಿಕವರಿ ಕೂಡ ಮಾಡಿದ್ದೀವಿ. ಚೌಡೇಶ್ವರಿ ದೇವಾಲಯದಲ್ಲಿ ಕಳ್ಳತನವಾಗಿರೋ ಬಗ್ಗೆ ದೂರು ಪಡೆದ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ PSI ಶ್ಯಾಮಲಾ ಹಾಗೂ ಅವರ ಸಿಬ್ಬಂದಿ ತನಿಖೆಗೆ ಇಳಿದಿದ್ದಾರೆ. ಸಮೀಪದ CCTV ದೇವಾಲಯದ ಬಳಿ ಬಂದಿದ್ದವರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿ ಕೊನೆಗೂ ಐನಾತಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ಕೇಶವಾರ ಗ್ರಾಮದ 30 ವರ್ಷದ ನವೀನ್ ಕುಮಾರ್, ದೇವನಹಳ್ಳಿ ತಾಲೂಕು ಪುರ ಗ್ರಾಮದ 45 ವರ್ಷದ ಲತಾ ಹಾಗೂ ದೇವಾಲಯದ ಪೂಜಾರಿ 68 ವರ್ಷದ ಚಿಕ್ಕಮಲ್ಲೇಶಪ್ಪ ಅಂತ ಗುರುತಿಸಲಾಗಿದೆ. ಆರೋಪಿ ಲತಾ ಮಗಳ ಪ್ರಿಯಕರ ನವೀನ್ನೊಂದಿಗೆ ಸೇರಿ ಕಳ್ಳತನ ಮಾಡಿರುವುದಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ. ಕಳ್ಳತನಕ್ಕೆ ದೇವಾಲಯದ ಪೂಜಾರಿ ಚಿಕ್ಕಮಲ್ಲೇಶಪ್ಪನೇ ಮಾಸ್ಟರ್ ಮೈಂಡ್ ಅಂತಾನೂ ತಿಳಿದು ಬಂದಿದೆ. ಬಂಧಿತರಿಂದ ಐಷಾರಾಮಿ ಕಾರು, ದೇವಿಯ ಬೆಳ್ಳಿಯ ಮುಖವಾಡಗಳು, ಬೆಳ್ಳಿ ಛತ್ರಿ ಸೇರಿದಂತೆ ಬರೋಬ್ಬರಿ 6 ಕೆಜಿ ಬೆಳ್ಳಿಯ ಆಭರಣಗಳು, ಚಿನ್ನದ ತಾಳಿಗಳು, ವಜ್ರದ ಮೂಗುತಿ ಸೇರಿದಂತೆ ಹಲವು ಆಭರಣಗಳನ್ನು ವಶಪಡಿಸಿಕೊಂಡು ಜಪ್ತಿ ಮಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಸ್ವಲ್ಪ ಅಕ್ಕಪಕ್ಕ ಪತ್ತೆ ಮಾಡಿದ್ದೀವಿ, ಯಾರಿಗೆ ನೋಡಿದ್ದಾರೆ ಆ ಜಾಗ ಇದು
ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಇವರ ಮೇಲೆ ಡೌಟ್ ಬಂದಿದೆ. ನಾವು ಅವರದು ವೇರ್ ಅಬೌಟ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ, ಅದನ್ನು ಯಾವ ಜಾಗ ಹೋಗಿದ್ದಾರೆ, ಏನು ಮಾಡಿದ್ದಾರೆ. ಆಮೇಲೆ ಅವರಿಂದ ರಿಕವರಿ ಕೂಡ ಆಗಿದೆ. ಸೊ ಈ ಥರ ನಮಗೆ ಗೊತ್ತಾಗಿದೆ. ಈಗ ಐಷಾರಾಮಿ ಕಾರ್ ಬಳಸಿದ್ರು ಹೋಗೋಕ್ಕೆ ಬರೋಕ್ಕೆ ಅಂತ ಗೊತ್ತಾಯ್ತು. ಆ ಕಾರೆಲ್ಲ ರಿಕವರ್ ಆಗಿದೆ ಸರ್, ಅದು ಯಾರ್ದು ಸರ್, ಹೇಗೆ ಸರ್? ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಯಾರ್ದು. ಹಾಂ ಸರ್. ಈಗ ಅವರು ಪ್ಲ್ಯಾನಿಂಗ್ ವಗೇರೆ ಅವ್ರಿಗೆ ಮೊದಲಿಂದ ಗೊತ್ತಿತ್ತು ಅವರಿಗೆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಜೊತೆಗೆ ಬೇರೆ ಯಾವುದು ಈ ಥರದ್ದು ಬೇರೆ ಏನು ರೋಲ್ ಇದೆಯಾ ಅವ್ರದ್ದು, ಅದು ಪತ್ತೆ ಮಾಡ್ತಾ ಇದ್ದೀವಿ ನಾವು. ಎಷ್ಟು ವ್ಯಾಲ್ಯೂ ಸರ್? ಅರೌಂಡ್ 1.8 lakhs ವ್ಯಾಲ್ಯೂ ಇದೆ. ಸಿಲ್ವರ್ ಐಟಮ್ಸ್ ಇದೆ, ಸ್ವಲ್ಪ ಗೋಲ್ಡ್ ಕೂಡ ಇದೆ, ಸಣ್ಣ ಗೋಲ್ಡ್ ಇದೆ, ಜಾಸ್ತಿ ದೊಡ್ಡದು ಇಲ್ಲ, ಮೋಸ್ಟ್ಲಿ ಸಿಲ್ವರ್ ಐಟಮ್ಸ್ ಇದೆ. ಮಗಳ ಪ್ರಿಯಕರ ಬಾವಿ ಅಳಿಯನೊಂದಿಗೆ ಅತ್ತೆ ಖತರ್ನಾಕ್ ಐಡಿಯಾ ಮಾಡಿ ಶಕ್ತಿ ದೇವತೆ ಚೌಡೇಶ್ವರಿ ದೇವಿಯ ಮೈಮೇಲಿನ ಆಭರಣಗಳನ್ನ ಕದ್ದು 10 ದಿನಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಜೈಲು ಸೇರಿದ್ದಾರೆ. ಅತ್ತ ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ದೇವಾಲಯವನ್ನ ಕಾಯಬೇಕಿದ್ದ ಪೂಜಾರಪ್ಪ ಕಳ್ಳರೊಂದಿಗೆ ಶಾಮೀಲಾಗಿ ಕಳ್ಳತನ ಮಾಡಿ ಕಂಬಿಯನ್ನ ಎಣಿಸುತ್ತಿದ್ದಾನೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.